18ರಂದು ಒಂದು ಹಿಂದೂ ಸಮಾವೇಶದ ರ್ಯಾಲಿ ಪಿರನ್ವಾಡಿ ಏರಿಯಾನಲ್ಲಿ ಆಗುವಾಗ ಒಂದು ಮಹಿಳೆಯರು ಆ ರ್ಯಾಲಿನಲ್ಲಿ ಒಂದು ಬಾಣದ ಆಕ್ಷನ್ ದರ್ಗಾ ಮೇಲೆ ಮಾಡಿದ್ದಾರೆ ಮತ್ತು ಅವ್ರ ಭಾಷಣ ಟೈಮ್ನಲ್ಲಿ ಕೂಡ ಅವರು ಕೆಲವು ಪ್ರಚೋದನಕಾರಿ ಭಾಷಣ ನೀಡಿದ್ದಾರೆ. ಅದರ ಮೇಲೆ ಒಂದು ಕೇಸ್ ನಮ್ಮ ಬೆಳಗಾವಿ ಗ್ರಾಮಾಂತರ ರೂರಲ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಲಾಗಿದೆ. ಭವಿಷ್ಯದಲ್ಲಿ ಈ ತರ ಘಟನೆ ಆಗಬಾರ್ದು, ಅದಕ್ಕೋಸ್ಕರ ಎಲ್ಲ ಮುಂಜಾಗ್ರತಾ ಕ್ರಮ ನಾವು ತಗೋತಾ ಇದ್ದೀವಿ. ಆ ಪ್ರಕರಣ ತನಿಖೆಯಲ್ಲಿ ಇದೆ. ಬೇಗನೆ ಅದರಲ್ಲಿ ಯಾರು ತಪ್ಪಿಸ್ತರಿದ್ದಾರೆ ಅವರ ಮೇಲೆ ನಾವು ಕಾನೂನು ರೀತಿಯ ಕ್ರಮ ತಗೋತೀವಿ. ನಮ್ಮ ಬೆಳಗಾವಿ ಒಂದು ಊರು, ಎಲ್ಲಾ ಕೋಮಿನ ಜನ ಇಲ್ಲಿ ಇದ್ದಾರೆ. ಪ್ರತಿ ತಿಂಗಳು ಯಾವ್ದಾದ್ರು ಒಂದು ಫೆಸ್ಟಿವಲ್ ಇರಲೇ ಇರುತ್ತೆ. ಬರೋ ದಿನಗಳಲ್ಲಿ ಈ ತರ ಯಾವುದೇ ಘಟನೆ ಆಗಬಾರ್ದು, ಅದಕ್ಕೋಸ್ಕರ ಇವತ್ತು ಒಂದು ಮುಖಂಡರುಗಳದ್ದು, ಹಿಂದೂ ಸಮಾಜದ ಮುಖಂಡರುಗಳು ಮತ್ತು ಮುಸ್ಲಿಂ ಸಮಾಜದ ಮುಖಂಡರು ಎಲ್ಲರ ಜೊತೆಗೆ ನಾವು ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚೋದನಕಾರಿ ಹೇಳಿಕೆ ಆಗ್ಲಿ ಅಥವಾ ಆಕ್ಷನ್ ಆಗ್ಲಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ ಮಾಡಬಾರ್ದು ಅಂತ ಅವರಿಗೆ ನಾವು ರಿಕ್ವೆಸ್ಟ್ ಕೂಡ ಮಾಡ್ತಾ ಇದ್ದೀವಿ. ಮತ್ತು ಇನ್ನು ಮುಂದೆ ಈ ಸೋಷಿಯಲ್ ಮೀಡಿಯಾ ಟೀಮ್ ನಮ್ದು ಆಲ್ರೆಡಿ ವಾಚ್ ಮಾಡ್ತಾ ಇದೆ. ಯಾರು ಪ್ರಚೋದನಕಾರಿ ಅದರಲ್ಲಿ ಹೇಳಿಕೆ ಹಾಕಿದ್ಮೇಲೆ ತಕ್ಷಣವೇ ಆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮೇಲೆ ಕ್ರಮ ಆಗುತ್ತೆ ಮತ್ತು ಅವ್ರ ಮೇಲೆ 10 ಲಕ್ಷದ ನಾವು ಬಾಂಡ್ ಅವ್ರು ಕೂಡ ಮಾಡ್ತೀವಿ. ಫಾರ್ BNSS ಪ್ರಕಾರ ಅವ್ರ ಮೇಲೆ 10 ಲಕ್ಷದ ಬಾಂಡ್ ಕೂಡ ಆಗುತ್ತೆ. ನಮ್ದು ಬೆಳಗಾವಿ ಸಿಟಿ ಒಂದು ಬೆಳಗಾವಿ ಬ್ರ್ಯಾಂಡ್, ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿ ಬೆಳಿಬೇಕು. ಅದಕ್ಕೋಸ್ಕರ ಶಾಂತಿ ಮತ್ತು ಸುವ್ಯವಸ್ಥೆ ಬಹಳ ಇಂಪಾರ್ಟೆಂಟ್ ಇದೆ. ನಮ್ದು ಎಲ್ಲ ಸಾರ್ವಜನಿಕರಿಗೆ ಕೋರಿಕೆ ಇದೆ, ಪ್ರತಿಯೊಬ್ರು ಅವರವರ ಹಬ್ಬ ಆಗ್ಲಿ, ಅವರ ಧಾರ್ಮಿಕ ಕಾರ್ಯಕ್ರಮ ಆಗ್ಲಿ ಸೆಲಿಬ್ರೇಟ್ ಮಾಡ್ತಾರೆ. ಎಲ್ಲ ಕಮ್ಯುನಿಟಿ ಅದಕ್ಕೆ ಸಪೋರ್ಟ್ ಆಗ್ಲಿ ಮತ್ತು ನಮ್ಮ ಬೆಳಗಾವಿನಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಇಂಪ್ರೂವ್ ಆಗ್ಲಿ. ಅದಕ್ಕಿನಲ್ಲಿ ನಿಮ್ ಎಲ್ಲರದು ನಮ್ಗೆ ಸಹಕಾರ ಬೇಕು. ಧನ್ಯವಾದ.